ಈ ಚಿತ್ರ ನಿಜವಾಗಲೂ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರ ಶತದಿನ ಉತ್ಸವ ಆಚರಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಡೈಲಾಗ್ಸು ಮತ್ತು ಸೆಂಟಿಮೆಂಟು ಚೆನ್ನಾಗಿದೆ, ಎಲ್ಲರೂ ಈ ಸಿನಿಮಾ ನೋಡಬೇಕು. ರೈತ ರಾಜ ಚೆನ್ನಾಗಿದೆ ಸರ್, ಸೂಪರ್ ಸರ್. ಇದು ರೈತರಿಗೆ ಸಂಬಂಧಪಟ್ಟಿರೋ ಸ್ಟೋರಿ. ನಮ್ಮ ರೈತರನ್ನ ನಂಬ್ದಿರ ಸಿಟಿ ಲೈಫ್ಗೆ ಯಾರ್ಯಾರು ಹೊಂದ್ಕೊಂಡಿರ್ತಾರೆ ಅವ್ರು ಅದನ್ನೆಲ್ಲ ಬಿಟ್ಬಿಡಿ ಹಳ್ಳಿಗೆ ಹೋಗಿ ಚೆನ್ನಾಗಿರ್ತಾರೆ. ಹಳ್ಳಿ ಲೈಫ್ ಚೆನ್ನಾಗಿರುತ್ತೆ. ರೈತ ದೇಶಕ್ಕೆ ಅನ್ನ ಕೊಡೋನು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಜನ್ರೇಷನ್ಗೆ ಸಿಟಿ ಲೈಫ್ಗೆ ಆಸೆ ಪಟ್ಟು ಮೋಸ ಹೋಗ್ಬಿಡಿ. ಹಳ್ಳಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸಿಟಿಲಿ ಸಿಂಗಲ್ ಕುಟುಂಬ ಇರುತ್ತೆ, ಹಳ್ಳಿಲಿದ್ರೆ ಕೂಡಿದ ಕುಟುಂಬ. ಅದೊಂದು ಪಾಯಿಂಟ್ ತುಂಬ ಹಾರ್ಟ್ಗೆ ಟಚ್ ಆಗುತ್ತೆ. ಒಳ್ಳೆ ಸೆಂಟಿಮೆಂಟು. ಸೆಕೆಂಡ್ ಹಾಫ್ ಅಂತೂ ಸೂಪರ್ ಆಗಿದೆ. ತುಂಬ ಒಳ್ಳೆ ಮೂವಿ, ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿದೆ ಸರ್ ಮೂವಿ ಅಂತೂ ಸೂಪರ್ ಆಗಿದೆ. ವಿಲೇಜ್ ಲೈಫು ಸಿಟಿ ಲೈಫು ಹೆಂಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಪ್ರಭು ಸುರೇಶ್ ಸರ್ ಆ್ಯಕ್ಟಿಂಗು ಸೂಪರ್ ಆಗಿದೆ, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫಲ್ಲಂತೂ ರೈತರ ಬಗ್ಗೆ, ರೈತರ ಜೀವನದ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ. ಬರೀ ಸ್ವಾರ್ಥ ಜೀವನನ ಬಿಟ್ಬಿಟ್ಟು ನಿಸ್ವಾರ್ಥವಾಗಿ ರೈತ ಹಳ್ಳಿಯಲ್ಲಿ ಬದುಕಿದ್ರೆ ಮಾತ್ರ ನಿಸ್ವಾರ್ಥ ಜೀವನ ನಡೆಸೋದಕ್ಕಾಗುತ್ತೆ, ಸಂಸಾರಿಕವಾಗಿ ಚೆನ್ನಾಗಿರೋಕ್ಕಾಗುತ್ತೆ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಎಲ್ಲರೂ ನೋಡಿ ಆರೈಸಿ ಅಂತ ಕೋರ್ಕೊತಾ ಇದ್ದೀನಿ. ಭಾರಿ ಚೆನ್ನಾಗಿದೆ ಚಿತ್ರ. ಸಿಟಿ ಲೈಫ್ ಮತ್ತು ಹಳ್ಳಿ ಲೈಫ್ ಇದರಿಂದ ಒಂದು ಪಾಠ ಕಲಿಬೋದು. ಭಾರಿ ಚೆನ್ನಾಗಿದೆ. ಮತ್ತು ಈ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡೋದಿಲ್ಲ ಅಂತೇಳಿ ಇದರಿಂದ ಒಂದು ಒಳ್ಳೆ ಇದಿದೆ, ಸೂಚನೆ ಇದೆ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಸ್ಟೋರಿ ಮಾಡಿದ್ದಾರೆ. ಇನ್ನು ಆರ್ಟಿಸ್ಟು ಅಷ್ಟೇ, ಎಲ್ಲ ಹೊಸಬ್ರನ್ನ ಇಟ್ಕೊಂಡ್ರು ಕೂಡ ಒಂದು ಲೆವೆಲ್ಲಿಗೆ ಎಲ್ಲನೂ ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ವಿಷಯ ತುಂಬ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್. ಆಮೇಲೆ ಎಲ್ಲರೂ ಹೊಸಬ್ರಿದ್ದು ಕೂಡ ಆ್ಯಕ್ಟಿಂಗ್ ಒಂದು ರೇಂಜಿಗೆ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ. ನನಗಿಷ್ಟ ಆಗಿದ್ದು ರೈತರ ಬಗ್ಗೆ ಚೆನ್ನಾಗಿ ಇದು ಮಾಡಿದ್ದಾರೆ. ಹಳ್ಳಿ ರೈತರು ಅಂದರೆ ಲೇಜಿ ಮಾಡ್ತಾರೆ, ಬಟ್ ಆದರೆ ಅವರು ರೈತರು ಅಂದರೆ ಏನು ಅಂತ ಇದು ತೋರಿಸ್ಕೊಟ್ಟಿದ್ದಾರೆ. ಬಟ್ ಚೆನ್ನಾಗಿದೆ. ಓವರ್ ಆಲ್ ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ. ಮೂವಿಯಲ್ಲಿ ಆಲ್ಮೋಸ್ಟ್ ಎಲ್ಲರ ಆ್ಯಕ್ಟಿಂಗು ಸೂಪರ್ ಇದೆ.